ಹಾಯ್ ಎವ್ರಿವನ್. ರಾಜ್ಯ ಶಿಕ್ಷಣ ನೀತಿ GPSTR, PSTR, HSTR ಬೆಳವಣಿಗೆ ಏನೆಲ್ಲ ಅಪ್ಡೇಟ್ ಕೂಡ ಬಂತು ಅಂತ ತಿಳಿಸ್ಕೊಡ್ತೀವಿ. ನಾವು ಈ ಹಿಂದೆ ಕೂಡ ಹೇಳಿದ್ವಿ, ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಕಂಬೈನ್ಡ್ ಆಗಿ ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ. ಹೊಸ ನಿಮಗೆ ಎಜುಕೇಶನ್ ಪಾಲಿಸಿ ತರ್ತಾ ಇದ್ದಾರೆ. ಹಾಗಾಗಿ HSTRಗೆ PGTT ಕಡ್ಡಾಯ ಆಗ್ಬೋದು ಅಂತ. ಬಟ್ ಇಲ್ಲಿ ಏನಂದ್ರೆ ಉಪ ಸಮಿತಿ ರಚನೆ ಕೂಡ ಮಾಡಿದ್ದಾರೆ ಅಂತ. ಅವ್ರು ಏಕೈಕ ನಿರ್ಧಾರ ಕೈಗೊಂಡಿಲ್ಲ. ಸಂಪುಟ ಸಭೆಗೆ ನೀತಿ ಆಯೋಗದ ಅಧ್ಯಕ್ಷ ಥ್ರೋರಟ್ ಅವರು ಭಾಗವಹಿಸಿದ್ರು. ಎಲ್ಲ ಕಡೆ ವಿವರಣೆ ಕೊಟ್ಟಿದ್ರು. ಉಪಸಮಿತಿ ಕೂಡ ರಚನೆ ಕೂಡ ಮಾಡಿದ್ದಾರೆ. ಈ ರೀತಿ ಖಾಸಗಿ ಸಂಸ್ಥೆಗಳ ಮೀಸಲಾತಿ, ಶಿಕ್ಷಣ ಬಜೆಟ್, ಖಾಲಿ ಹುದ್ದೆಗಳ ಭರ್ತಿ ಎಲ್ಲ ರೀತಿ ಮಾಹಿತಿಗಳನ್ನ ತೆಗೆದುಕೊಂಡಿದ್ದಾರೆ ಅಂತೆ. ಇದು ಬಂದ್ಬಿಟ್ಟು ಸಚಿವರು ಏನ್ ಹೇಳ್ತಾರೆ ಅಂದ್ರೆ, ರಾಜ್ಯ ಶಿಕ್ಷಣ ನೀತಿ ಏನ್ ಮಾಡಬೇಕು ಏನ್ ಮಾಡಬಾರದು ಅಂತ ಹೇಳಿ ನಾವು ತೀರ್ಮಾನ ಕೈಗೊಳ್ತೀವಿ. ಬಟ್ ಈ ವರ್ಷ ನಾವು ಶಿಕ್ಷಣ ನೀತಿ ಅನುಷ್ಠಾನ ಮಾಡುವ ವಿಚಾರ ತಯಾರಿ ಮಾಡ್ತಾ ಇದ್ದೀವಿ. ಆ ಆದ್ರೆ ನಾವು ಈ ವರ್ಷನೇ ಮಾಡೋ ಅವಶ್ಯಕತೆ ಇಲ್ಲ, ಈ ವರ್ಷ ಮಾಡೋದಿಲ್ಲ. ಅದನ್ನ ನಾವು ಚರ್ಚೆ ಕೂಡ ಮಾಡ್ತೀವಿ. ಈ ವರ್ಷದಿಂದ ನಮಗೆ ಜಾರಿ ಮಾಡೋದಿಲ್ಲ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ನೋಡ್ಕೊಂಡ ಮಾಹಿತಿ ಪ್ರಕಾರ ಒಂದು ಗುಡ್ ನ್ಯೂಸ್. ಈ ವರ್ಷನೇ ನಾವು ಮಾಡೋದಿಲ್ಲ ಅಂದ್ರೆ ಒಂದು ನಿಮಗೆ ಕ್ಲಾರಿಟಿ ಕೊಡಬೇಕಾಗುತ್ತೆ. HSTRಗೆ ಏನು ಕ್ವಾಲಿಫಿಕೇಶನ್ ಕೊಡ್ತೀರಾ ಅಂತ. ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ರೀತಿ PGTT ಇಲ್ಲ ಅಂತ ಹೇಳಿದ್ರೆ ಒಂದು ಮಟ್ಟದಲ್ಲಿ ನಿಮಗೆ ಒಂದು ಕ್ಲಾರಿಟಿನ ಸಿಗಬೇಕಾಗುತ್ತೆ, ಆ ರೀತಿ ಅಫಿಷಿಯಲ್ ಆಗಿ. ಅಂಡ್ ಈ ವರ್ಷನ ನಾವು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹೊಸ ತೀರ್ಮಾನ ಕೈಗೊಳ್ತಾರಂತೆ. ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ 9ರಿಂದ 12 ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಹೈಸ್ಕೂಲ್ ಅಂತ ಕನ್ಸಿಡರ್ ಕೂಡ ಮಾಡೋದು. ಇನ್ನು 1ರಿಂದ 8 ಪ್ರಾಥಮಿಕ ಅಂತ ಕನ್ಸಿಡರ್ ಕೂಡ ಮಾಡ್ಕೊಳ್ಳೋದು. ಈ ಹಿಂದೆ ಬಿಜೆಪಿ ಸರ್ಕಾರ ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ಫಾಲೋ ಅಪ್ ಮಾಡುತ್ತೆ. ಬಟ್ ಇಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ ಕಾರಣ ಅವರು ಹೊಸದಾಗಿ ಅದನ್ನು ನಾವು ಅಡಾಪ್ಟ್ ಮಾಡೋದಿಲ್ಲ ಅಂತೇಳಿ ಹೊಸದಾಗಿ ಸ್ಟೇಟ್ ಎಜುಕೇಶನ್ ಪಾಲಿಟಿ ಇಂಪ್ಲಿಮೆಂಟ್ ಕೂಡ ಮಾಡ್ತೀನಿ ಅಂದ್ರು. ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀಳುತ್ತದೆ ನೇಮಕಾತಿಯಲ್ಲಿ. ಬಿಕಾಸ್ TET PG ಕಡ್ಡಾಯ ಆಗ್ಬೋದು, ಏನ್ ಬೇಕಾದ್ರೂ ಬದಲಾವಣೆ ಕೂಡ ಆಗ್ಬೋದು. ಈ ರೀತಿ 11th 12th ಕೂಡ ನೀವು ಹೈಸ್ಕೂಲ್ ಮಟ್ಟದಲ್ಲಿ ಕೂಡ HSTR ಅಂಡರ್ ತರ್ತಾ ಇದ್ದೀರಾ ಅಂತ ಸುದ್ದಿ ಆಗ್ತಾ ಈಗ ಹೊಸ ಉಪ ಸಮಿತಿ ರಚನೆ ಕೂಡ ಮಾಡಿದ್ದಾರೆ ಅಂತ. ನಂತರದಲ್ಲಿ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ರು. ಇದೇ ಕಾರಣ ಇಟ್ಕೊಂಡು ಡಿಲೇ ಮಾಡಬಾರ್ದು ನೇಮಕಾತಿನ. ಪ್ಲಸ್ ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅನ್ನೋದನ್ನ ನಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಸದ್ಯದ ಮಟ್ಟಿಗೆ ಈಗ ಒಂದು ಗೊಂದಲ ಕೂಡ ಇತ್ತು, TET ಕಡ್ಡಾಯ ಮಾಡ್ತಾರ, PG ಕಡ್ಡಾಯ ಮಾಡ್ತಾರ ಅಂತ. ಬಟ್ ಮೇಲ್ನೋಟಕ್ಕೆ ಸಚಿವರು ಹೇಳಿಕೆ ಕೊಟ್ಟಿರೋದು ಇಲ್ಲ, ಆ ರೀತಿ ಇಲ್ಲ ಅಂತ. ಬಟ್ ನಿಮಗೆ ಶಿಕ್ಷಣ ಇಲಾಖೆಯಿಂದ ನಮಗೆ ಕ್ಲಾರಿಟಿ ಬಂದ್ರೆ ನಿಮಗೆ ಒಂದು ಮಟ್ಟದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಥ್ಯಾಂಕ್ ಯು.